ನಿಮ್ಮ ಗಂಡ ಪರಸ್ತ್ರೀಯರ ಸಹವಾಸ ಮಾಡಿದ್ದರೆ ಯಾವುದೇ ಕಾರಣಕ್ಕೂ ನೀವು ಸುಮ್ಮನೆ ನೋಡಿಕೊಂಡು ಕೇಳಿಕೊಂಡು ಇರಲೇಬೇಡಿ. ಜೀವನ ಪೂರ್ತಿ ಹಾಳಾಗೋಗುತ್ತೆ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಆತ ಬಿಟ್ಟಿರಲು ಆಗದೇ ಇರುವ ಹಾಗೆ ನೀವು ನೋಡಿಕೊಂಡರೆ ಮಾತ್ರ ದಾಂಪತ್ಯ ಜೀವನದಲ್ಲಿ ಕೊನೆ ತನಕ ಚೆನ್ನಾಗಿರಲು ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ಗಂಡ ನಿಮ್ಮನ್ನು ಕಡೆಗಣಿಸಿ ಕಟ್ಟುಕೊಂಡವಳಗಿಂತ ಇಟ್ಟುಕೊಂಡವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂತೆ ಆಗುತ್ತದೆ. ಇದರಿಂದ ನಿಮ್ಮ ಜೀವನವೇ ನರಕವಾಗುತ್ತದೆ. ಇಂತಹ ಪರಿಸ್ಥಿತಿ ಇದ್ದಾಗ ಹೇಗೆ ಇದನ್ನು ಸರಿಪಡಿಸಿಕೊಳ್ಳಬೇಕು ಅಂತಂದರೆ, ನಾವು ವಿಡಿಯೋದಲ್ಲಿ ಹೇಳುವ ಹಾಗೆ ನೀವು ಮಾಡಬೇಕು. ಅದಕ್ಕಾಗಿ ಕೊನೆ ತನಕ ವಿಡಿಯೋ ನೋಡಿ. ನಿಮ್ಮ ಜೀವನದ ಇರುವ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಸಮಸ್ಯೆಗೆ ಪರಿಹಾರ ಇರುವ ವಿಡಿಯೋಗಳು ಬರ್ತಾನೆ ಇರುತ್ತೆ. ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ತುಂಬ ದಾಂಪತ್ಯ ಜೀವನಗಳನ್ನು ಸರಿ ಮಾಡಿದ್ದಾರೆ. ಡೈವರ್ಸ್ ಪ್ರಾಬ್ಲಮ್ಗಳನ್ನು ಕೂಡ ಸರಿಪಡಿಸಿ ಗಂಡ ಹೆಂಡತಿ ಚೆನ್ನಾಗಿ ಬಾಳುವಂತೆ ಮಾಡಿದ್ದಾರೆ. ಈ ದಾಂಪತ್ಯ ಜೀವನದಲ್ಲಿ ಮಧ್ಯ ವ್ಯಕ್ತಿಗಳ ಪ್ರವೇಶವು ನಿಮ್ಮನ್ನು ನರಕಕ್ಕೆ ತಳ್ಳುವಂತೆ ಆಗುತ್ತದೆ. ಈಜಿದಡಲು ಸೇರಲು ಸಾಧ್ಯವಾಗದೆ ಮಧ್ಯದಲ್ಲಿ ಮುಳುಗಲು ಆಗದೆ ನರಕವನ್ನು ಅನುಭವಿಸುವ ಹಾಗೆ ಆಗುತ್ತೆ. ಇಂತಹ ಸಮಯದಲ್ಲಿ ಏನು ಮಾಡಬೇಕು? ಮೊದಲನೇದಾಗಿ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ. ತಾಮ್ರದ ತಗಡನ್ನು ತೆಗೆದುಕೊಳ್ಳಿ. ತಾಮ್ರದ ತಗಡಿನ ಮೇಲೆ ನೀವು ಮೊದಲು ನಿಮ್ಮ ಹೆಸರು ಮತ್ತು ನಿಮ್ಮ ಗಂಡನ ಹೆಸರನ್ನು ಬರೆದುಕೊಳ್ಳಬೇಕು. ಅದರ ಹಿಂಭಾಗದಲ್ಲಿ ಯಾವ ವ್ಯಕ್ತಿಯನ್ನು ಆತ ಇಷ್ಟಪಡುತ್ತಿದ್ದಾನೋ ಆ ಸ್ತ್ರೀಯ ಹೆಸರನ್ನು ಕೂಡ ಬರೆದುಕೊಳ್ಳಬೇಕು. ಅದರ ಮೇಲ್ಭಾಗದಲ್ಲಿ ಅರಳಿ ಮರದ ಕೆಳಗಡೆ ಬಿದ್ದಿರತಕ್ಕಂತಹ ಅರಳಿ ಒಣ ಕಡ್ಡಿಗಳನ್ನು ತೆಗೆದುಕೊಂಡು ಬಂದು 38 ಚೂರುಗಳನ್ನಾಗಿ ಮಾಡಿ ಕರ್ಪೂರವನ್ನು ಹಚ್ಚಿ ಅದರ ಮೇಲೆ ಅಗ್ನಿಸ್ಪರ್ಶವನ್ನು ಮಾಡುತ್ತಾ ದವಣಂ ಪುಡಿಯನ್ನು ಗುರುಗಳಿಂದ ಕೇಳಿ ಪಡೆದುಕೊಂಡು ಅದನ್ನು ಅದರ ಮೇಲೆ ಹಾಕಬೇಕು. ಈ ದವಣಂ ಪುಡಿ ಅನ್ನುವುದು ನಿಮ್ಮ ಇಷ್ಟಾರ್ಥಗಳು ಈಡೇರುವಂತೆ ಗಂಡನ ಪರಸ್ತ್ರೀ ಸಹವಾಸವನ್ನು ಬಿಡಿಸಲು ಇದು ಸಹಾಯ ಮಾಡುತ್ತದೆ. ಹಾಗೂ ಕೆಟ್ಟ ಚಟಗಳು ಏನೇ ಇದ್ದರೂ ಇದು ಬಿಡಿಸಲು ಸಹಾಯ ಮಾಡುತ್ತದೆ. ಈ ಭಸ್ಮವನ್ನು ತೆಗೆದುಕೊಂಡು ಬಂದು ನಿಮ್ಮ ಗಂಡನ ತಲೆಗೆ ಸವರಬೇಕು. ಆತನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಸ್ನಾನ ಮಾಡಿಸುವಾಗಲೋ ಅಥವಾ ರಾತ್ರಿ ನಿದ್ರೆ ಮಾಡುವಾಗಲೋ ತಲೆಗೆ ಸವರಿದರೆ ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳುವಂತೆ ಆಗುತ್ತದೆ. ಪರಸ್ತ್ರೀ ಸಹವಾಸವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ. ಇದರಿಂದ ಮನೆ ಏಳಿಗೆ ಅನ್ನುವುದು ತುಂಬಾ ಚೆನ್ನಾಗಾಗುತ್ತೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬಾಳುತ್ತಾರೆ. ದಾಂಪತ್ಯ ಕಲಹಗಳು ನಿಂತು ಹೋಗುತ್ತೆ. ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡದ ಹಾಗೆ ಆಗುತ್ತದೆ. ಈ ತಾಂತ್ರಿಕ ವಿದ್ಯೆಗಳನ್ನು ಮಾಡುವಾಗ ಈ ತಾಮ್ರದ ತಗಡನ್ನು ಮಾಡಲು ಗೊತ್ತಾಗ್ತಾ ಇಲ್ಲ, ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ತಲೆ ಕೆಡಿಸಿಕೊಳ್ಳಬೇಡಿ. ಗುರುಗಳೇ ಪೂಜಿಸಿ ಮಂತ್ರಿಸಿ ತಂತ್ರಿಸಿ ಆ ಭಸ್ಮವನ್ನು ನಿಮಗೆ ನೀಡುತ್ತಾರೆ. ಅದನ್ನು ಅವರು ಹೇಳುವ ಹಾಗೆ ಮಾಡಿ. ಗಂಡನಿಂದ ಪರಸ್ತ್ರೀ ಸಹವಾಸ ಬಿಟ್ಟೋಗುತ್ತೆ.